ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದ್ದು ಒಂದೊಂದು ಕಡೆ ಒಂದೊಂದು ರೀತಿಯ ಸುದ್ದಿಗಳು ಸದ್ದು ಮಾಡ್ತಾ ಇದೆ. ಹಾಸನದ ವಿಚಾರಕ್ಕೆ ಬರೋಣ. ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಒಗ್ಗಟ್ಟು ಮೂಡಿಲ್ಲ. ಹಾಸನ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಹೊಗೆಯಾಗ್ತಾ ಇದೆ. ಜಿಲ್ಲಾ ನಾಯಕರನ್ನ ಒಗ್ಗೂಡಿಸುವಲ್ಲಿ ಸಚಿವ ರಾಜಣ್ಣ ಹಾಗಿದ್ರೆ ವಿಫಲರಾದ್ರೆ. ಬಿ ಶಿವರಾಮ್, ಶಾಸಕ ಶಿವಲಿಂಗೇಗೌಡರ ಮಧ್ಯೆ ಒಮ್ಮತ ಮೂಡಿಲ್ಲ. ಅಭ್ಯರ್ಥಿ ಶ್ರೇಯಸ್ ಪರ ಚುನಾವಣಾ ಪ್ರಚಾರಕ್ಕೆ ನಾಯಕರುಗಳು ಗೈರಾಗಿದ್ದಾರೆ. ಪ್ರಚಾರದಲ್ಲಿ ಕಾಣಿಸಿಕೊಂಡಿಲ್ಲ ಮಾಜಿ ಸಚಿವ ಬಿ ಶಿವರಾಮ್. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವ ಬದಲು ಕೈ ನಾಯಕರ ಕಚ್ಚಾಟ ಜೋರಾಗಿದೆ. ಶಿವಲಿಂಗೇಗೌಡರು ಮತ್ತು ಶಿವರಾಮ್ ನಡುವೆ ಹಿಂದಿನಿಂದಲೂ ಕೂಡ ಮಾತಿನ ಸಮರ ಇದೆ. ಶಾಸಕ ಶಿವಲಿಂಗೇಗೌಡ ವಲಸಿಗರು ಅಂತ ಬಿ ಶಿವರಾಮ್ ಹೇಳಿದ್ರು. ಅದೇ ಈಗ ಮತ್ತಷ್ಟು ತಾರಕಕ್ಕೇರಿದ್ದು ಜಿಲ್ಲಾ ನಾಯಕರನ್ನ ಒಗ್ಗೂಡಿಸುವಲ್ಲಿ ಹಾಗಿದ್ರೆ ಸಚಿವ ರಾಜಣ್ಣ ವಿಫಲರಾದ್ರ. ಇದು ಈಗ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿದೆ. ಇನ್ನೂ ಕೂಡ ಒಮ್ಮತ ಮೂಡಿಲ್ಲ ನಾಯಕರಲ್ಲಿ. ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪರ ಪ್ರಚಾರಕ್ಕೂ ಕೂಡ ನಾಯಕರುಗಳು ಗೈರಾಗಿರುವಂಥದ್ದು ಸದ್ಯ ಈಗ ತಲೆನೋವಾಗಿದೆ ಕಾಂಗ್ರೆಸ್ನ ಪಾಲಿಗೆ. ಬಣಗಳಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಮೊದಲೇ ಕಾಂಗ್ರೆಸ್ಗೆ ಕಗ್ಗಂಟಾಗಿರುವಂತಹ ಕ್ಷೇತ್ರ ಇದೆ. ಅದರ ಜೊತೆಗೆ ಈಗ ಈ ಒಡಕು ಮತ್ತಷ್ಟು ಹೆಚ್ಚಳ ಮಾಡ್ತಾ ಇದೆ ತಲೆನೋವನ್ನು. ಶಿವಲಿಂಗೇಗೌಡರು ಮತ್ತು ಶಿವರಾಮ್ ನಡುವೆ ನಡೀತಾ ಇರುವಂತಹ ಮಾತಿನ ಸಮರ ಮುಂದುವರಿತಲೇ ಇದೆ. ವಲಸಿಗರು, ಮೂಲ ಕಾಂಗ್ರೆಸ್ಸಿಗರು ಅನ್ನುವಂತಹ ತರ್ಕ ಏನಿದೆ, ಆ ಚರ್ಚೆ ಈಗ ಮತ್ತಷ್ಟು ತಾರಕಕ್ಕೇರ್ತಾ ಇರುವಂಥದ್ದು ಈಗ ಬಣಗಳಲ್ಲಿ ಬಿರುಕನ್ನ ಹೆಚ್ಚಿಸಿದೆ. ಇದು ಈಗ ಕಾಂಗ್ರೆಸ್ ಪಾಲಿಗೆ ಬಹಳ ದೊಡ್ಡ ಸವಾಲಾಗಿದೆ. ಹಾಗಿದ್ರೆ ಒಗ್ಗಟ್ಟು ಮೂಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಿಲ್ಲಾ ನಾಯಕರನ್ನ ಒಗ್ಗೂಡಿಸುವಲ್ಲಿ ವಿಫಲ ಆಗಿದ್ದಾರ ರಾಜಣ್ಣ. ಬಹಳ ದೊಡ್ಡ ಸರ್ಕಸ್ ನಡೀತಾ ಇದೆ ಈ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಪಾಲಿಗೆ ದೊಡ್ಡ ಸವಾಲಾಗಿದೆ ಪ್ರಚಾರಕ್ಕೆ ನಾಯಕರುಗಳನ್ನ ಕರೆಸೋದು ಹೇಗೆ ಅನ್ನೋದು. ಜಿಲ್ಲಾ ನಾಯಕರೇ ಒಗ್ಗೂಡ್ತಾ ಇಲ್ಲ. ಇನ್ನು ಎದುರಾಳಿಯನ್ನ ಎದುರಿಸುವಂಥದ್ದು ಹೇಗೆ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ಪಾಲಿಗೆ ಬಹಳ ಕಗ್ಗಂಟಾಗಿದೆ. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಕಾಂಗ್ರೆಸ್ನ ಜಿಲ್ಲಾ ನಾಯಕರ ಕತೆ ಏನು ಅಂತ ಅವರವರೇ ಬಡದಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಭ್ಯರ್ಥಿಯನ್ನ ಹೇಗೆ ಗೆಲ್ಲಿಸಿ ತರ್ತಾರೆ ಅಂತ ಬಿ ಶಿವರಾಮ್ ಹಾಗೆ ಶಾಸಕ ಶಿವಲಿಂಗೇಗೌಡ ಅವರ ಮಧ್ಯೆ ಮೂಡಿರುವಂತಹ ಒಡಕನ್ನ ಹಾಗಾದ್ರೆ ಸರಿ ಮಾಡೋರು ಯಾರು? ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಚುನಾವಣಾ ಹೊತ್ತಿನಲ್ಲೂ ಸಹ ನಾಯಕರ ಕಚ್ಚಾಟ ಮತ್ತು ಕಿತ್ತಾಟ ಸಾಕ್ಷಿಯಾಗಿದೆ. ಶಿವಲಿಂಗೇಗೌಡ ಮತ್ತು ಬಿ ಶಿವರಾಮ್ ನಡುವೆ ಇನ್ನೂ ಸಹ ಒಂದು ಸಮನ್ವಯತೆ ಕಂಡು ಬಂದಿಲ್ಲ. ಈ ಚುನಾವಣಾ ಪ್ರಚಾರದಲ್ಲಿ ಬಿ ಶಿವರಾಮ್ ಅವರು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾ ಇಲ್ಲ. ಚುನಾವಣಾ ಉಸ್ತುವಾರಿಯನ್ನ ಶಿವಲಿಂಗೇಗೌಡರು, ರಾಜಣ್ಣ ಅವರ ಜೊತೆಯಲ್ಲಿ ಶಿವಲಿಂಗೇಗೌಡರು ವಹಿಸಿಕೊಂಡು ನಡೆಸ್ತಾ ಇದ್ದಾರೆ. ಶ್ರೇಯಸ್ ಪಟೇಲ್ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಅನ್ನು ಕೊಟ್ಟಿದೆ. ಚುನಾವಣಾ ಪ್ರಚಾರವನ್ನು ಸಹ ಈಗಾಗಲೇ ನಡೆಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಸಹ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಈ ಸಂದರ್ಭದಲ್ಲಿ ಅವರನ್ನ ಎದುರಾಳಿಯಾಗಿ ಒಂದು ರೀತಿಗೆ ಸೋಲಿಸೋದಕ್ಕೆ ಪ್ರಯತ್ನಗಳನ್ನ ಹೋರಾಟ ಮಾಡಬೇಕಿದ್ದಂತಹ ಕಾಂಗ್ರೆಸ್ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಬೇಸರ ಅವರ ಕಾರ್ಯಕರ್ತರಲ್ಲಿ ಸದ್ಯ ಕಂಡು ಬರ್ತಾ ಇದೆ. ಮತ್ತೊಂದು ಅಂಶ ಅಂದ್ರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ರಾಜಣ್ಣ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲೂ ಸಹ ಶ್ರೀಧರ್ ಗೌಡ್ರ ಬೆಂಬಲಿಗರು ಮತ್ತು ರಾಜಣ್ಣ ಅವರ ನಡುವೆ ಒಂದು ರೀತಿ ಮಾತಿನ ಚಕಮಕಿ ನಡೆಯುತ್ತೆ. ರಾಜಣ್ಣ ಅವರ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀಧರ್ ಗೌಡ್ರ ಬೆಂಬಲಿಗರು. ಶ್ರೀಧರ್ ಗೌಡ್ರು ಅರಕಲಗೂಡು ಕ್ಷೇತ್ರದ ಪರಾಜಿತ ಅಭ್ಯರ್ಥಿ. ಆ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ್ರಿಗೆ ಅಪಮಾನಕರ ರೀತಿಯಲ್ಲಿ ರಾಜಣ್ಣ ಮಾತನಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಶ್ರೀಧರ್ ಗೌಡ್ರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಾಜಣ್ಣ ಅವರ ಭಾಷಣಕ್ಕೂ ಸಹ ಅಡ್ಡಿಪಡಿಸಿದ್ರು. ಹಾಸನ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್ ನಡುವೆ ಒಂದು ನೇರ ಹಣಾಹಣಿ ನಡೆಯುತ್ತೆ ಅನ್ನುವಂತಹ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಮಾತ್ರ ಇನ್ನು ಒಂದು ವೇದಿಕೆಯಲ್ಲಿ ಒಗ್ಗಟ್ಟಾಗಿ ಹೋರಾಟದ ಪ್ರದರ್ಶನವನ್ನ ತೋರಿಸ್ತಾ ಇಲ್ಲ ಅನ್ನುವಂತಹದ್ದು ಅವರ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಬೇಸರವನ್ನ ಮೂಡಿಸಿರ್ತಕ್ಕಂಥದ್ದು. ಪ್ರಗತಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.